ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ನೋಡಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಜಗದೀಶ್ ಸುರೇಶ್ ಮಾತನಾಡೋದು. ನೋಡಿ, ಮನೆಗಳು ಅಗಿಸಿ ಸಾವಿರದ ಮನೆಗಳು ಅಗಿಸಿ ಇಷ್ಟು ಸಣ್ಣ ಅಗಿಸಿ ಅದನ್ನು ಡಬಲ್ ಮಾಡಬೇಕು. ಈ ಥರ ಗಾಡಿಗಳು ಇಲ್ಲಿ ನೋಡಿ ಎಷ್ಟು ನಿಲ್ಲುತ್ತವೆ ನೋಡಿ, ಒಂದು 60 ಕಿಲೋಮೀಟ್ರ್ ಇರ್ತದವೆ. ಈ ಥರ ಪ್ರತಿಯೊಬ್ಬರು ಯಾವ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಆ ಕಡೆ ಡಬಲ್ ರಸ್ತೆ ಇದೆ. ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಎಲ್ಲ ಮಿನಿಸ್ಟ್ರಾಗಿದ್ದಾರೆ, ಶಾಸಕರಾಗಿದ್ದಾರೆ, BJP ಶಾಸಕರಾದರು, ಕಾಂಗ್ರೆಸ್ ಶಾಸಕರಾದರು, ಉಸ್ತುವಾರಿ ಸಚಿವರು, ನಮ್ಮ ಬಿಜಾಪುರ ಜಿಲ್ಲೆಯವರಿದ್ದರೂ ಕೂಡ ಇದಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ನೋಡಿ ಎಷ್ಟೊಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿ ಗಾಡಿ. ನಗರ ಶಾಸಕ ಮಹೋದಯರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬ್ರೆ, ನಮ್ಮ ಸಂಸದರೇ, MP ಸಾಹೇಬ್ರೆ, ನಮಗೆಲ್ಲ ಯಾಕರೆ ಆಯ್ಕೆ ಮಾಡ್ತಾರೆ ಅನ್ನಿಸ್ತಾ ಇದೆ ನಮಗೆ. ಇದನ್ನೇ ವಿನಾಕಾರಣ ಇದಕ್ಕೆ ನಿಲ್ತೀರಿ, ಕೆಲಸ ಮಾಡೋದು ಆಗಲಿ ಅಂದ್ರೆ ಯಾಕೆ ನಿಲ್ತೀರಿ ಅಂತ ಮಂದಿಗೆ ಮರಳು ಮಾಡಿ ಓಟ್ ಹಾಕಿಸ್ಕೊಂಡು ಗೆದ್ದು ಬಂದುಬಿಡೋದು. ಒಂದು ದಿವಸ ಸೋತಿಲ್ಲ ನೀವು. ಬಿಜಾಪುರಕ್ಕೆ ಏನು ಮಾಡಿದಿರಿ ನೋಡಿ, ಎಷ್ಟೊಂದು ಟ್ರಾಫಿಕ್ ದಿನಾಲು ಇದು ಸಮಸ್ಯೆ. ಮತ್ತೆ ಆ ಕಡೆ ಟ್ರಾಫಿಕ್ ನಿಂತೀಗ ಮನಗುಳಗಿಸಿ ಇದನ್ನು ಡಬಲ್ ಮಾಡಿ ಅಥವಾ ಫ್ಲೈಓವರ್ ಮಾಡಿಬಿಡಿ, ಪೂರ ಹೋಗಲಿ ಗಾಂಧಿ ಚೌಕ್ತನ. ಅಲ್ಲಿಂದ ಇದು ನಿಮಗೆ ಇದು ಡಬಲ್ ಮಾಡೋದು ಆಗಲಿಲ್ಲ ಅಂದರೆ, ಈ ಕ್ವಾಟಿಗೋಡಿ ಕೆಡಿಸೋದಾಗೋದು ಇಲ್ಲಾಂದರೆ ನೋಡಿ ನೋಡಿ ಇಲ್ಲಿ ಯಾರು ಹೊಣೆಗಾರ ಒಂದು ದಿವಸದ ಇದು. ಅಲ್ಲಿ ರೈಲ್ವೆ ಕ್ರಾಸಿಂಗ ಅದು ಸಮಸ್ಯೆ. ಇಲ್ಲಿ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಅದು ಸಮಸ್ಯೆ. ಇಲ್ಲಿ ಮನಗುಳಗಿಸಿ ಇದು ಸಮಸ್ಯೆ. ಇಷ್ಟು ಸಣ್ಣ ಕಮಾನ 79 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕ, ಇಲ್ಲಿ ಇಟ್ಕೊಂಡು ನರಕ ಅನುಭವಿಸೋದು ಸಾರ್ವಜನಿಕರು ಹೇಗೆ ತಿಳಿದಿಲ್ಲ? ಮಾನ್ಯ ಜಿಲ್ಲಾಧಿಕಾರಿಗಳೇ, ತಕ್ಷಣ ಮುತುವರ್ಜಿ ವಹಿಸಿ ಇದಕ್ಕೇನೊಂದು ದಿಟ್ಟ ಕ್ರಮ ತೆಗೆದುಕೊಳ್ಳಿ. ಇದು ನೋಡಿ ಎಷ್ಟು ಸಮಸ್ಯೆ ನೋಡಿ. ಆ ಕಡೆ ಡಬಲ್ ರಸ್ತೆ, ಪುಲಕೇಶಿ ನಗರ ಕಡೆ ಬೀಡೆತನ ಡಬಲ್ ಮಾಡ್ಕೊಂಡು ಕೂತೀರಿ. ಇದು ಕೇಂದ್ರ ಸರ್ಕಾರಕ್ಕೆ, ಇದು ಸಾರ್ವಜನಿಕರಿಗೆ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಎಷ್ಟೊತ್ತಿರೋದು ಇದು ಕ್ವಾಟಿಗೋಡಿ ತೆಗೆದು ಇದು ಡಬಲ್ ಮಾಡಬೇಕು, ಇಲ್ಲಾಂದ್ರೆ ಎಷ್ಟೊಂದು ನರಕ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅಂಥೇಳಿ ಕೇಂದ್ರಕ್ಕೆ, ಆಮೇಲೆ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಇದ್ದಿದ್ದು ಸಂಪೂರ್ಣ ಮಾಹಿತಿ ಒದಗಿಸ್ಲಿಕ್ಕೆ ಅಷ್ಟು ಬುದ್ಧಿ ಇಲ್ವಾ ತಮಗೆ? ಅದು ನಮಗೆ ಚಿಂತೆ ಎತ್ಬಿಟ್ಟದ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಇದು ನೋಡಿ ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ನೋಡಿ ಜನ. ಅಲ್ಲಿ ಬಾಲ್ಕೋಟ್ ಕ್ರಾಸ್ ರೈಲ್ವೆ ಕ್ರಾಸಿಂಗ್, ಅಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಬರೋರು ಜನ ಇಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಇವೆಲ್ಲ ಶಾಸಕರು ಮಂತ್ರಿಗಳು ಆಗಿ ಏನು ಪ್ರಯೋಜನ? ವಿನಾಕಾರಣ ಸಾಕಷ್ಟು ತೆರಿಗೆ ಕಟ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆದವರು ಯಾರು ತೆರಿಗೆ ಕಟ್ಟೋದಿಲ್ವಾ? ಯಾರು ಹಾಗೆ ಜೀವನ ಮಾಡ್ತಾ ಇದ್ದಾರಾ? ಮತ್ತು ಮೂಲಭೂತ ಸೌಲಭ್ಯಗಳು ಸರಿಯಾಗಿ ಒದಗಿಸಿದ್ರೆ ಇದೇ ಸೇಮ್ ಕಮಾನ್ ಇನ್ನೊಂದು ಮಾಡಿಬಿಡಿ ಇಷ್ಟಡೆ, ಇಲ್ಲಾರು ಫ್ಲೈಓವರ್ ಮಾಡಿ ಪೂರ ಗಾಂಧಿ ಚೌಕ್ತನ. ಏನಾರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಇದಕ್ಕೆ 2 ಸಲ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಮುಂಚೆ ದಾನಮ್ಮನವ್ರು ಸರ್ ಇದ್ದಾಗ 2 ಸಲ ಲೆಟ್ರ್ ಕೊಟ್ಟಿದ್ದೀವಿ, ಡಬಲ್ ಆಗಬೇಕು ಇದು ಇಲ್ಲಾರು ಫ್ಲೈಓವರ್ ಮಾಡಿ ಅಂಥೇಳಿ. ಏನಾದರೂ ಒಂದು ಶಾಶ್ವತ ಪರಿಹಾರ ಹುಡುಕಾಡಿ. ಇದಕ್ಕೆ ಎಷ್ಟೊಂದು ನರಕ ಅನುಭವಿಸ್ಬೇಕು ಸಾರ್ವಜನಿಕರು. ತಕ್ಷಣ ಇದಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ಈ ವಿಡಿಯೋ ನೋಡಿ ಅಂಥೇಳಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಜಗದೀಶ್ ಸುರೇಶ್, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆದ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ನೋಡಿ ಇಲ್ಲಿ ಮತ್ತು ಇಲ್ಲಿತ್ತು ನೋಡಿ 1 ಕಿಲೋಮೀಟ್ರ್ ಇರ್ತಾವೆ ಗಾಡಿಗಳು. ಮತ್ತು ದಿನಾಲು ಈ ಥರ ನರಕ ಅನುಭವಿಸ್ಬೇಕಂದ್ರೆ ಹೇಗೆ?
ಒಂದು ದಿವಸದ ಇದು ದಿನಾಲು ಈ ಥರ ಪರಿಸ್ಥಿತಿ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ತಾವು ಎಲ್ಲಿ ತಮ್ಮ ಮನೆ ಮಠ ಎಲ್ಲಿದಾವ ಅಲ್ಲಿ ಸಾಕಷ್ಟು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡ್ಕೊಂಡಿದ್ದೀರಿ. ಸಾರ್ವಜನಿಕರು ಅಡ್ಡಾಡ ರಸ್ತೆಗಳಿಗೆ ಈ ಥರ ನರಕ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಸರಿ. ಇಲ್ಲಾರೆ ಸಾರ್ವಜನಿಕರೇ ಒಮ್ಮೆ ನಿಮ್ಮನ್ನು ತೊಗೊಂಡು ಬೆನ್ನು ಹತ್ತಾರೆ, ಒಮ್ಮೆ ಗೊತ್ತಾಗ್ತದೆ. ಅದಕ್ಕೆ ಅವಕಾಶ ನೀಡಬೇಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.